ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪಿಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ತಮೇವ ಶಾಸ್ತ್ರಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ವಪಿ ಚಾಹಮೇವ ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನಕ್ಷಮಂತೆ ವಿಮತಯಃ ತಮುಪಾಸೆ ಶ್ರೇಯಃಪತಿಂ ಓಂ ಪೃಥುಕೋಪದೇಶಾತ್ ಓಂ. ಹಿಂದೆ ಪಾಠ ಮಾಡುವಾಗ ಈ ಅನಿರ್ವಚನೀಯ ವಸ್ತುವನ್ನು ಸಾಧನ ಮಾಡಲಿಕ್ಕೆ ಪ್ರಮಾಣವಿಲ್ಲ ಅಂತ ಭಗವತ್ಪಾದರು ಸಮರ್ಥನ ಮಾಡ್ತಾ ಬರ್ತಾ ಇದ್ರು. ಅವರು ಅರ್ಥಾಪತ್ತಿಯ ಮೂಲಕವಾಗಿ ಅನಿರ್ವಚನೀಯವನ್ನು ಸಾಧನೆ ಮಾಡಬಹುದು ಅಂತ ಪ್ರಯತ್ನ. ಬೇರೆ ಉಳಿದ ಪ್ರಮಾಣಗಳನ್ನು ಹೇಳಲಿಕ್ಕಾಗದೆ ಹೋದ್ರು ಅರ್ಥಾಪತ್ತಿಯನ್ನು ಹೇಳ್ಬೋದಲ್ಲ. ಯಾವ ತರಹ ಅರ್ಥಾಪತ್ತಿ ಹೇಳ್ತಾರೆ? ಅರ್ಥಾಪತ್ತಿ ಹೇಳಬೇಕಾದ್ರೆ ಅನುಪಪದ್ಯಮಾನವಾದದ್ದನ್ನು ತೋರಿಸ್ಬೇಕಾಗ್ತದೆ. ಇಂಥದ್ದು ಇಲ್ಲಿ ಅನುಪಪದ್ಯಮಾನವಾಗ್ತದೆ, ಇದನ್ನು ಒಪ್ಪಿಕೊಳ್ಳದೆ ಹೋದ್ರೆ ಅಂತ ಹೀಗೆ ಹೇಳ್ಬೇಕಲ್ವಾ ಅರ್ಥಾಪತ್ತಿಯನ್ನ. ಅದಕ್ಕೆ ಅವ್ರೇನ್ ಮಾಡಿದ್ರು, ಯದಿ ವಿಯದಾದಿ ವಿಶ್ವಂ ವಾ ಶುಕ್ತಿರಜತಾದಿಕಂ ವಾ ಸತ್ಸ್ಯಾತ್ ತದಾ ನಬಾಧ್ಯೇತ ಸತೋ ಬಾಧಾ ಯೋಗ. ಸ್ವಲ್ಪ ಹಿಂದಿನಿಂದ ಪಾಠ ಮಾಡ್ತಾ ಇದ್ದೀನಿ, ಸ್ವಲ್ಪ ಹಿಂದೆ ಇದೆ, ಮತ್ತೊಂದು ಸಲ ಹೇಳ್ತಾ ಇದ್ದೇನೆ. ಅದರ ಬಾಧಾಯೋಗಾತ್ ಸತ ಇತಿ ಅತ್ಲಿ ಇದೆ ಹೇಳ್ತಾ ಇದ್ದೇನೆ. ಅನುವ್ಯಾಖ್ಯಾನ ಬಾಧಾಯೋಗಾತ್ ಸತ ಇತಿ ಅನ್ನೋದನ್ನ ನೋಡ್ಕೊಳ್ರಿ. ಅಥ ಮತಂ ಅಂತ ಸುಧಾ ಪಂಕ್ತಿ. ಅಥ ಮತಂ ಯದಿ ವೇದಾದಿ ವಿಶ್ವಂ ವಾ ಶುಕ್ತಿರಜತಾದಿಕಂ ವಾ ಸತ್ಸ್ಯಾತ್ ತದಾ ನಬಾಧ್ಯೇತ ಸತೋ ಬಾಧಾಯೋಗಾತ್ ನಹಿ ಸನ್ನಾತ್ಮ ಬಾಧ್ಯತೆ ಯದಿ ವಾ ಅಸತ್ ಸ್ಯಾತ್ ತರ್ಹಿ ನ ಪ್ರತೀಯತ ಅಸತಃ ಪ್ರತೀತ್ಯಯೋಗಾತ್ ನಹಿ ನರಿ ಶೃಂಗಂ ಭವತಿ ಗವೀವ ಅತೋ ಬಾಧ ಪ್ರತೀತ್ಯೋಃ ಅನುಪಪತ್ಯ ಅನಿರ್ವಾಚ್ಯತ್ವಂ ಗಮ್ಯತ ಇತ್ಯತಃ ಬಾಧಯತಿ. ಏನಿದರ ಅಭಿಪ್ರಾಯ ಅಂತ ನೀವು ತಿಳ್ಕೊಂಡ್ಬಿಡಿ. ಅವ್ರೇನು ಹೇಳ್ತಾರೆ, ವೇದಾದಿ ಪ್ರಪಂಚ ಆಗಲಿ ಶುಕ್ತಿರಜತವಾಗಲಿ ಒಂದು ವೇಳೆ ಸತ್ತಾದ್ರೆ ಅದಕ್ಕೆ ಬಾಧ ಬರಬಾರ್ದಾಗಿತ್ತು. ಸತ್ತಿಗೆ ಬಾಧ ಇಲ್ಲ, ಆತ್ಮ ಸತ್ತಾಗಿದ್ದಾನೆ, ಬಾಧಿತನಾಗ್ತಾನ? ಆತ್ಮನಿಗೆ ಬಾಧ ಇಲ್ಲ ತಾನೆ, ಸತ್ತಾಗಿದ್ದಾನೆ. ಹಾಗೆ ವಿಶ್ವ ವೇದಾದಿ ಪ್ರಪಂಚ ಅಂದ್ರೆ ಆಕಾಶಾದಿ ಜಗತ್ತು ಒಂದ್ ವೇಳೆ ಸತ್ತಾಗಿದ್ರೆ ಬಾಧಿತವಾಗಬಾರ್ದಾಗಿತ್ತು. ಶುಕ್ತಿರಜತವೂ ಬಾಧಿತವಾಗ್ತಾ ಇದೆ. ಒಂದು. ಎರಡನೇ ಪಾಯಿಂಟು, ಹಾಗಾದ್ರೆ ಅಸತ್ ಅಂತ ಹೇಳೋಣ ಅಂದ್ರೆ ಅಸತ್ತಾಗಿದ್ರೆ ನಮಗೆ ಪ್ರತ್ಯಮಾನವಾಗಬಾರ್ದಾಗಿತ್ತು. ಯಾವುದು ಅಸತ್ತೋ ಅದು ನಮ್ಮ ತಿಳುವಳಿಕೆಗೆ ಗೋಚರವಾಗಲ್ಲ. ಅಸತಃ ಪ್ರತೀತ್ಯಯೋಗಾತ್. ಉದಾಹರಣೆಗೆ ನರಿ ಶೃಂಗಂ ನ ಭಾತಿ ಗವೀವ. ಮನುಷ್ಯನಲ್ಲಿ ಕೋಡು ಗೋವಿನಲ್ಲಿ ತೋರದಂತೆ ತೋರ್ತದ? ಅಸತ್ತಾದ್ರಿಂದ ಅಂತ ಅರ್ಥ. ಯಾಕೆ ತೋರಲ್ಲ ಅಂತ ಕಾರಣ ಏನು ಕೊಡಬೇಕು? ಅಸತ್ತಾಗಿದ್ರಪ್ಪ. ಯಾವುದು ಅಸತ್ತೋ ಅದು ಎಂದೂ ನಮ್ಮ ತಿಳುವಳಿಕೆಗೆ ಬರಲ್ಲ. ಪ್ರಪಂಚ ಅಸತ್ತಲ್ಲ. ಯಾಕೆ ಅಂದ್ರೆ ತಿಳುವಳಿಕೆಗೆ ಬರ್ತಾ ಇರೋದರಿಂದ. ತಿಳುವಳಿಕೆಗೆ ಬರ್ತಿದೆ ಆದ ಕಾರಣ ಪ್ರಪಂಚವನ್ನು ನಾವು ಅಸತ್ ಅಂತ ಹೇಳಲಿಕ್ಕೆ ಬರಲ್ಲ. ಬಾಧ ಹಾಗೂ ಪ್ರತೀತಿ, ಬಾಧ ಪ್ರತೀತಿಗಳನ್ನ ನಾವು ಉಪಪಾದನೆ ಮಾಡಬೇಕು ಪ್ರಪಂಚದ ಬಗ್ಗೆ ಅಂತ ಹೊರಟ್ರೆ ಪ್ರಪಂಚವನ್ನು ಅನಿರ್ವಚನೀಯ ಅಂತ ಒಪ್ಪಿಯೇ ಉಪಪಾದನೆ ಮಾಡಬೇಕಾಗ್ತದೆ. ಹೀಗೆ ಬಾಧ ಪ್ರತೀತ್ಯೋ ಅನುಪಪತ್ಯ ಅನಿರ್ವಾಚ್ಯತ್ವಂ ಗಮ್ಯತೆ. ಬಾಧ ಪ್ರತೀತಿಗಳು ಅನುಪಪದ್ಯಮಾನವಾಗಿದೆ, ಅದನ್ನ ನಾವು ಉಪಪನ್ನ ಮಾಡಬೇಕು ಅಂತಾದ್ರೆ ಅವಶ್ಯ ಅನಿರ್ವಾಚ್ಯತ್ವವನ್ನು ಒಪ್ಪಿಕೊಳ್ಬೇಕು ಪ್ರಪಂಚಕ್ಕೆ ಅಂತ ಅವರ ವಾದ ಆಗಿದೆ. ಇದಕ್ಕೆ ನಮ್ಮ ಉತ್ತರ ಏನು? ಇತ್ಯತಾ ಬಾಧೇತಿ ಬಾಧಾ ಯೋಗಾತ್ ಸತ ಇತಿ ಹೇಳ್ಬೇಕೆಲ್ರೂ ಕೂಡ. ಸಿಕ್ಕಿದೆ. ಅನುವ್ಯಾಖ್ಯಾನದ ಅರ್ಥ ಏನು ಅಂದ್ರೆ ಅರ್ಥಾಪತ್ತಿ ನ ಇಷ್ಯತೆ ಇತಿ ವರ್ತತೆ. ಅರ್ಥಾಪತ್ತಿಯು ಪ್ರತ್ಯೇಕ ಅನುಮಾನಕ್ಕಿಂತ ಪ್ರಮಾಣವೇ ಅಲ್ಲ.
ಅನುಮಾನಕ್ಕಿಂತ ಪ್ರತ್ಯೇಕ ಪ್ರಮಾಣವಲ್ಲ. ಏಕದೇಶ ಉತ್ಕೀರ್ತನೇನ ಉಕ್ತಂ ಸರ್ವಂ ಉಪಾತ್ತಂ ವೇದಿತವ್ಯ. ಯಾವಾಗಲೂ ಲೋಕದಲ್ಲಿ ಒಂದಂಶ ಹೇಳಿದ್ರೆ ಉಳಿದೆಲ್ಲವನ್ನೂ ಅದರಿಂದ ಹೇಳಿದ್ದಾರೆ ಅಂತ ತಿಳ್ಕೊಳ್ಳಿಕ್ ಬರ್ತದೆ ಅಲ್ವಾ? ಸ್ವಲ್ಪ ಹಿಂಟ್ಸ್ ಕೊಟ್ರೆ ಸಾಕು, ಅದಕ್ಕೆ ಬೇಕಾದ ಸಂಬಂಧಪಟ್ಟದ್ದನ್ನೆಲ್ಲ ಇಟ್ಕೊಳ್ಬೇಕಲ್ವಾ? ಹಾಗಾಗಿ ಪ್ರಕೃತ ಏಕದೇಶವನ್ನ ಹೇಳಿದ್ರಿಂದ ಉಳಿದೆಲ್ಲವನ್ನು ಇಲ್ಲಿ ಇಟ್ಕೊಳ್ಬೇಕು. ಅಭಿಪ್ರಾಯ ಏನು ವಾಕ್ಯದ್ದು ಅಂದ್ರೆ, ಸತಃ ಬಾಧಾ ಅಯೋಗಾತ್ ಇತ್ಯಾದ್ಯುಕ್ತ ಅರ್ಥಾಪತ್ತಿ ನ ಅನಿರ್ವಾಚ್ಯತ್ವಂ ಗಮಯಿತುಂ ಅಲಂ ಇತ್ಯರ್ಥ. ಒಟ್ಟು ಈ ಅನುವ್ಯಾಖ್ಯಾನದ ಭಾವ. ಸತೋ ಬಾಧಾ ಯೋಗಾತ್, ಸತ್ ಪದಾರ್ಥ ಬಾಧಿತವಾಗಲ್ಲ, ನಿಮಗೂ ಸಮ್ಮತ ನಮಗೂ ಸಮ್ಮತ ಇದು ಅಲ್ವಾ? ಹಾಗಾಗಿ ಈ ನೀವು ಹೇಳಿದ ಅರ್ಥಾಪತ್ತಿ ಏನಿದೆ ಅಲ್ಲ, ಇದು ಸತ್ತಿಗೆ ಬಾಧ ಕೂಡಿಸ್ಲಿಕ್ಕೆ ಬರಲ್ಲ ಅಂತ ಹೇಳಿ ಅವರ ಅರ್ಥಾಪತ್ತಿಯನ್ನು ಹೇಳ್ತಾರೆ. ಸತೋ ಬಾಧಾ ಯೋಗ ಅನ್ನೋದ್ರಿಂದ ಅಸತಃ ನ ಪ್ರತೀಯತ, ಅಸತ್ಯೇ ನ ಪ್ರತೀಯತ ಅಂತನ್ನೋದನ್ನು ಇಟ್ಟುಕೊಂಡು ಏನು ಅರ್ಥಾಪತ್ತಿಯನ್ನು ಹೇಳಿ ಆ ಅನಿರ್ವಾಚ್ಯತ್ವವನ್ನು ಸಮರ್ಥನೆ ಮಾಡ್ತಾರಲ್ಲ, ಆ ಅರ್ಥಾಪತ್ತಿಯು ಅನಿರ್ವಾಚ್ಯತ್ವವನ್ನು ಸಮರ್ಥಿಸಲು ಆಗಲ್ಲ. ಆ ಅರ್ಥಾಪತ್ತಿಗೆ ಅನಿರ್ವಾಚ್ಯತ್ವವನ್ನು ಸಮರ್ಥನೆ ಮಾಡಲಿಕ್ಕೆ ಶಕ್ತಿ ಇಲ್ಲ. ಯಾಕೆ ಅಂತ ಕೇಳಬಹುದು. ಯಾಕೆ ಅಂದ್ರೆ ವಿಯದಾದೇಹೆ ಸತ್ವೇ ಶುಕ್ತಿ ರಜತಾದೇಶ ಅಸತ್ವೇ ಅನುಪಪತ್ತಿ ಅಭಾವ ಅಂತಂದ್ಬಿಟ್ಟಿದೆ. ಪ್ರಪಂಚ ಸತ್ ಅಂತಾದ್ರೆ, ಶುಕ್ತಿ ರಜತ ಅಸತ್ ಅಂತಾದ್ರೆ ಯಾವ ಅನುಪಪತ್ತಿಯೂ ಇಲ್ಲ. ಪ್ರಪಂಚ ಸತ್ ಅಂತ ಹೇಳಿದ್ರು ಅನುಪಪತ್ತಿ ಇಲ್ಲ, ಶುಕ್ತಿ ರಜತಗಳು ಅಸತ್ ಅಂತ ಹೇಳಲಿಕ್ಕೂ ಯಾವುದೇ ಅನುಪಪತ್ತಿ ಇಲ್ಲ. ಇದೇ ನಮ್ಮ ಉತ್ತರ ಅಂತ ಕೊಟ್ರು ಮೊದಲು. ಅವಾಗ ಅವರು ಮತ್ತೆ ಪ್ರಶ್ನೆ ಮಾಡ್ತಾರೆ, ಏನಂತ? ನಾನು ಯದಿ ವಿಯದಾಧಿಕಂ ಸತ್ಸ್ಯಾತ್ ತದಾ ಬಾಧೋನ ಸ್ಯಾತ್. ನಾವು ಹೇಳಿದ್ವಲ್ಲ ನಿಮಗೆ, ವಿಯದಾದಿ ಪ್ರಪಂಚವು ಸತ್ ಅಂತ ಆಗಿಬಿಟ್ರೆ ಅವಾಗ ಬಾಧ ಬರಬಾರದಾಗಿತ್ತು ಅಂತ ಅವ್ರು ನಮ್ಮಲ್ಲಿ ಪ್ರಶ್ನೆ ಮಾಡ್ತಾರೆ. ಶುಕ್ತಿ ರಜತವು ಅಸತ್ ಆಗಿದ್ರೆ ನಮಗೆ ಪ್ರತೀಯಮಾನವಾಗಬಾರದಾಗಿತ್ತು ಅಂತ ಅವ್ರು ನಮ್ಮನ್ನು ಪ್ರಶ್ನೆ ಮಾಡ್ತಾರೆ. ಇದೇ ಅನುಪಪತ್ತಿ ಅವ್ರು ತೋರಿಸೋದು. ಬಹಳ ಕ್ಯಾಲ್ಕುಲೇಟೆಡ್ ಆಗಿ ಇಟ್ಕೊಂಡ್ಬಿಟ್ಟಿದ್ದಾರೆ ತಲೆ ಒಳಗೆ ಅದನ್ನ. ಸತ್ತಾದ್ರೆ ಬಾಧ ಬರಬಾರ್ದು ಅಂತ ಮೊದಲೇ ಪ್ಲಾನ್ ಮಾಡಿದ್ರು. ಪ್ರಪಂಚ ಸತ್ತಾಗಿದ್ರೆ ಬಾಧ ಬರಬಾರ್ದಾಗಿತ್ತು ಅಂತ ಅದಕ್ಕೆ ಕಾರಣ ಜೋಡಿಸ್ಬಿಟ್ರು. ಅಸತ್ತಾದ್ರೆ ಪ್ರತೀಯಮಾನವಾಗಬಾರ್ದು ಅಂತ ಮೊದಲೇ ಯೋಚನೆ ಮಾಡ್ಕೊಂಡಿದ್ರು. ಶುಕ್ತಿ ರಜತ ಅಸತ್ತಾದ್ರೆ ಮುಂದೆ ಪ್ರತೀಯಮಾನವಾಗ್ತಾ ಇರೋದನ್ನು ಕೂಡಿಸ್ಲಿಕ್ಕೆ ಬರಲ್ಲ ಅಂತ ಹೇಳ್ಬಿಡ್ತಾರೆ. ಸಿಂಪಲ್ ಇದೆ, ಯಾವಾಗ್ಲೂ ಹೇಳೋದೇ ಈ ಕಾರಣ ಅವರು ಎಲ್ಲಾ ಕಡೆ ವಾದ ಮಾಡುವಾಗ. ಈ ಪಾಯಿಂಟಿಗೆ ಉತ್ತರ ಏನ್ ಕೊಡ್ತಾರೆ ಭಗವತ್ಪಾದರು ಅಂದ್ರೆ, ಬಾಧಾಭಾವತ ಇತಿ ಹೇಳಬೇಕು. ಬಾಧಾಭಾವತ ಏವಹಿ ಇಷ್ಟಾಪತ್ತಿ. ನೋಡಿ ಚಮತ್ಕಾರದ ಉತ್ತರ. ಅವರೇನಂದ್ರು, ವಾದ ಮಾಡುವವರು ಪ್ರಪಂಚ ಒಂದು ವೇಳೆ ಸತ್ತಾಗಿದ್ದರೆ ಬಾಧ ಬರಬಾರ್ದಾಗಿತ್ತು ಅಂತ ತಾನೇ ಹೇಳಬೇಕು. ಹೇಳಿದ್ರು ಅವರು. ಇದೇ ತಾನೇ ಅವ್ರ ಮಾತು ಶುರು ಮಾಡುವಾಗ ಹೇಳ್ಬೇಕಾದದ್ದು. ಅದಕ್ಕೆ ನಾವಂದ್ವಿ, ಪ್ರಪಂಚ ಸತ್ತಾದ್ರೆ ಬಾಧ ಬರಬಾರ್ದಾಗಿತ್ತು ಅಂತ ಅವ್ರು ಹೇಳೋ ಪುರುಸತ್ತಿಲ್ದೆ ನಾವು ಹೇಳಿದ್ವಿ ಇಷ್ಟಾಪತ್ತಿ ಅಂತ ಅಂದ್ಬಿಟ್ವಿ. ಹೌದು, ಪ್ರಪಂಚ ಸತ್ತು ಆಗಿದೆ, ಬಾಧವೂ ಬರಲ್ಲ ಅಂತ ಇದು ನಮ್ಮ ಅಭಿಪ್ರಾಯ. ಅವರಿಗದು ಒಪ್ಪಿಗೆ ಇಲ್ಲ. ನೋಡಿ ಹೇಳ್ತಾರೆ, ವಿಯದಾದೇಹಿ ವಿಶ್ವಸ್ಯ ಬಾಧಾಭಾವತಃ ಏವ ಸತ್ವೇ ಬಾಧೋ ನ ಸ್ಯಾದಿತಿ ಇಷ್ಟಾಪಾದನಮೇವ ತತ್. ಸತ್ವ ಒಪ್ಪಿಕೊಂಡ್ರೆ ಬಾಧ ಬರಬಾರ್ದು ಅಂತ ನೀವು ಅಂತಿರಲ್ವಾ? ಹೌದು, ನಾವು ಒಪ್ಪಿಕೊಂಡಿದ್ದೇವೆ ಅಂತಂತೇವೆ. ಅದಕ್ಕೆ ಸತ್ವ ಒಪ್ಪಿಕೊಂಡಿದ್ದೇವೆ, ಬಾಧ ಬರಬಾರ್ದು ಅಂದ್ರೆ ಹೌದು ಬಾಧ ಬರಲ್ಲ ಅಂತ ಹೇಳ್ತಾರೆ. ಬಾಧ ಬರಬೇಕು ಅಂತ ಯಾಕೆ ಹಠ ಹಿಡಿದೇವೆ? ಬರಲ್ಲ ಅಂತ ಹೇಳ್ತಾರೆ. ಸರಿಯಾಗಿ ಗೊತ್ತಾಯ್ತಾ? ಅವರೇ ಯೋಚನೆ ಮಾಡಿಬಿಟ್ಟಿದ್ರು, ಸತ್ವ ಒಪ್ಕೊಂಡ್ಬಿಟ್ರೆ ಬಾಧ ಬರದೇ ಹೋಗ್ಬೇಕಾದೀತು ಅಂತ. ನಾವೊಂದ್ವಿ ಸತ್ವ ಒಪ್ಕೊಂಡ್ರೆ ಬಾಧ ಬರೋದಿಲ್ಲ ಬಿಡು, ಬೇಡವೇ ಬೇಡ ಅಂತ ಹೇಳ್ಬಿಟ್ಟು. ದೇಶದಲ್ಲಿ ಮತ್ತೆ ಬಾಧಜ್ಞಾನ ಬರುತ್ತೆ ಅಂತ ಹೇಳಿ ಹೇಳ್ಬೇಕಂತ ಹೇಳಿ ಬಾಧಜ್ಞಾನ ಬರ್ತದೆ ಅಂತ ಹೇಳಿದವರು ಯಾರು?
ಶುದ್ಧಿ ರಜತದಲ್ಲೇನೋ ಬಾಧ ಬರ್ತದೆ ನಿಜ, ಆದ್ರೆ ಪ್ರಪಂಚದ ವಿಷಯದಲ್ಲಿ ಬಾಧ ಬರ್ತದೆ ಅಂತ ಒಪ್ಪಿಕೊಂಡಿಲ್ಲ ಯಾರು. ಆದ್ರಿಂದ ಬಾಧ ಬರಬೇಕಾದೀತು ಅಂದ್ರೆ ಬಾಧ ಬರೋದು, ಅಲ್ಲ ಬಾಧ ಬರದೇ ಹೋಗ್ಬೇಕಾದೀತು ಅಂದ್ರೆ ಬಾಧ ಬರಲ್ಲ ಅಂತ ಅಷ್ಟೇ ಅಂತ. ಅವ್ರು ಬರ್ತದೆ ಅಂತ ಹಠ ಇದೆ ಅವರಿಗೆ. ಇದು ಅವರ ಬಾಯಿಯಲ್ಲಿ ಬರೆಸ್ಬೇಕಾಗಿದೆ. ಅದಕ್ಕೆ ಇದು ಉತ್ತರ ಕೊಟ್ರು. ಹೇಗ್ ಬರ್ತದೆ ಹೇಳಿ, ಎಲ್ಲಿ ಬಾಧ ಬರ್ತದೆ? ಪ್ರಪಂಚದ ಸತ್ಯತ್ವವನ್ನು ಒಪ್ಪಿಕೊಂಡ್ರೆ, ಪ್ರಪಂಚ ಸತ್ ಅಂತ ಒಪ್ಪಿಕೊಂಡ್ರೆ ಬಾಧ ಬರ್ತದೆ ಅಂತ ಅಂತಿದಿರಲ್ಲ. ಎಲ್ಲಿದೆ ಬಾಧ? ಬಾಧ ಬಂದಿಲ್ಲ. ಅರ್ಥ ಆಗ್ತದೆ ಮಲಗಣ್ಣವರು? ಪ್ರಪಂಚ ಸತ್ ಅಂತ ಒಪ್ಪಿಕೊಂಡ್ರೆ ಬಾಧ ಬಾಧ ಬರದೇ ಹೋಗ್ಬೇಕಾದೀತು ಅಂತ ಅವ್ರು ಆಪಾದನೆ ಮಾಡಿದ್ರಲ್ವ ನಮ್ಮ ಮೇಲೆ. ಬರದೇ ಹೋಗ್ಬೇಕಾದೀತು ಅಂದ್ರೆ ಬರಲ್ಲ ಅಂತ ಉತ್ತರ ಕೊಟ್ಬಿಟ್ವಿ ನಾವು. ಹೌದು, ಇಷ್ಟಾಪಾದನವೇ ಇಲ್ಲ, ಬಾಧ ಬರಲ್ಲ. ಹೌದು, ಸತ್ತ ಆದ್ರೆ ಬಾಧ ಬರಲ್ಲ, ಇದು ನಮಗೂ ಸಮ್ಮತವೇ. ಹೌದು, ಯಾವುದು ಸತ್ತೋ ಅದಕ್ಕೆ ಬಾಧ ಬರಲ್ಲ ಅಂತ ಅವರಿಗೂ ಸಮ್ಮತ. ಯಾಕೆಂದ್ರೆ ಬ್ರಹ್ಮ ಸತ್, ಆತ್ಮ ಸತ್. ಆತ್ಮನ ವಿಷಯದಲ್ಲಿ ಬಾಧ ಬಂದದ್ದಿದೆನಾ? ಇಲ್ಲ. ಹಾಗೆ ಪ್ರಪಂಚವು ಸತ್ತ ಆದ್ರಿಂದ ಬಾಧ ಬರಲ್ಲ ಅಂದ್ರೆ ಬಾಧ ಬರಲ್ಲ ಅಂತ ಅರ್ಥ. ಆವಾಗ ಅವರು ಪ್ರಶ್ನೆ ಕೇಳ್ತಾರೆ, ಹಾಗಲ್ಲ, ಪ್ರಪಂಚ ಸತ್ತ ಅಂತ ಆದ್ರೆ ಬಾಧ ಬರದೆ ಹೋಗ್ಬೇಕಾದೀತು ಅಂತ ನಾವ್ ಯಾಕೆ ಹೇಳಿದ್ವಿ ಅಂದ್ರೆ, ಬಾಧ ಈಗಾಗಲೇ ಸಿದ್ಧವಾಗಿದೆ ಅಂತಂದ್ರೆ ಅವರು. ಬಾಧ ಇಷ್ಟಾಪಾದನೆ ಅಂತ ಹೇಳಿಕ್ ಬರಲ್ಲ ನಿಮಗೆ. ಬಾಧ ಪ್ರಪಂಚಕ್ಕೆ ಸಿದ್ಧವಾಗಿದೆ. ಎಲ್ಲಿ ಸಿದ್ಧ? ಹೇಗ್ ಸಿದ್ಧ? ಮುಂದಿನ ವಾಕ್ಯ ಅದಕ್ಕೆ ಬಂದದ್ದು. ನೇಹನ ನಾಸ್ತಿ ಇತಿ ಶ್ರೌತ ನಿಷೇಧಾತ್ಮ ಬಾಧೋ ಅಸ್ತಿ. ನೇಹನ ನಾಸ್ತಿ ಕಿಂಚನ ಅಂತ ವೇದ ಇದೆ. ಈ ವೇದದ ಅರ್ಥ ಏನ್ ಹೇಳಬೇಕು? ಇಹ ನಾನಾ ಕಿಂಚನ ನಾಸ್ತಿ. ಈ ಬ್ರಹ್ಮನ ವಿಷಯದಲ್ಲಿ ವಿಚಾರ ಮಾಡ್ಲಿಕ್ಕೆ ಹೊರಟಾಗ ನಾನಾ ಕಿಂಚನ ನಾಸ್ತಿ, ಭೇದ ವಿಶಿಷ್ಟವಾದ ಯಾವ ಪ್ರಪಂಚವೂ ಇಲ್ಲ. ನೋಡಿ, ಇದು ಶ್ರೌತ ನಿಷೇಧ. ಶ್ರುತಿಯಲ್ಲಿ ಪ್ರಪಂಚವನ್ನ, ಭೇದ ವಿಶಿಷ್ಟವಾದ ಪ್ರಪಂಚವನ್ನು ನಿಷೇಧ ಮಾಡುತ್ತದೆ. ಹಾಗಾಗಿ ಶ್ರೌತ ನಿಷೇಧ ರೂಪವಾದ ಬಾಧ ಶ್ರುತಿಯಿಂದ ಪ್ರಮಿತ ಆಯ್ತೋ ಇಲ್ಲ? ಯಾವುದು ಶ್ರುತಿ ಪ್ರಮಾಣದಿಂದ ಪ್ರಮಿತವಾಗಿರ್ತದೆ ಆ ಬಾಧ, ಅದನ್ನು ಒಪ್ಪಿಕೊಳ್ಬೇಕು. ಆ ಬಾಧ ಒಪ್ಪಿಕೊಳ್ಬೇಕು. ನೀವು ಇಲ್ಲ ಅಂತ ನೀವಂದ್ರೆ ಒಪ್ಪಿಕೊಳ್ಬೇಕು ಅಂತ ಅಂತಿದ್ದಾರೆ ಈಗ ವಾದ ಮಾಡೋರು, ಪ್ರತಿವಾದಿಗಳು. ಸರಿ, ಹಾಗಾದ್ರೆ ಬಾಧ ಬರ್ದೇ ಹೋಗ್ಬೇಕಾದೀತು ಅನ್ನುವಂಥ ಆಪಾದನೆ ಮಾಡಿದ್ದು ಸರಿ ಇದೆ ನಾವು ಅಂತ ಅವ್ರಂದ್ರು. ಇದಕ್ಕೆ ಉತ್ತರ ನಮ್ದೇನು ಅಂದ್ರೆ, ತಸ್ಯ ಪ್ರಾಗೇವ ನಿಷಿದ್ಧತ್ವಾತ್. ಇದು ನಮ್ಮ ಉತ್ತರ. ಪ್ರಾಗೇವ ನಿಷಿದ್ಧತ್ವಾತ್ ಅಂದ್ರೆ ಮೊದಲನೇ ಅಧ್ಯಾಯದಲ್ಲಿ ಹೇಳುವಾಗ್ಲೇನೆ ಈ ವಿಷಯವನ್ನು ನಿಷೇಧ ಮಾಡಿದೆವು, ಈ ವಿಷಯವನ್ನು ನಿರಾಕರಣೆ ಮಾಡಿದೆವು. ಯಾಕೆ, ಹೇಗೆ ನಿರಾಕರಣೆ ಮಾಡಿದೆವಿ? ತದ್ವಾಕ್ಯಸ್ಯಾಗ್ರತೋ ಭವೇತ್. ಬಹಳ ಸುಲಭವಾಗಿ ಹೇಳಲಿಕ್ಕೆ ಬರ್ತದೆ. ನೇಹನ ನಾಸ್ತಿ ಕಿಂಚನ ಅನ್ನುವಂತಹ ವಾಕ್ಯದಿಂದ ತಾನೇ ನೀವು ಬಾಧ ಹೇಳಬೇಕು ಪ್ರಪಂಚಕ್ಕೆ. ವೇದಾದಿ ಸಮಸ್ತ ಪ್ರಪಂಚಕ್ಕೆ ನೀವು ಇದೇ ವಾಕ್ಯದಿಂದ ಬಾಧ ಹೇಳಿದ್ರೆ ಈ ವಾಕ್ಯವು ಆ ಪ್ರಪಂಚದೊಳಗೆ ಬಿತ್ತೋ ಇಲ್ಲ? ವಾಕ್ಯವು ಆ ಪ್ರಪಂಚದೊಳಗೆ ಬಿದ್ದುದ್ರಿಂದ ವಾಕ್ಯಕ್ಕೂ ಬಾಧ ಬಂತು ಅಂತ ಅರ್ಥ. ಏನ್ ಹಣೆ ಬಾರ. ಆಮೇಲೆ ಯಾವ ವೇದ ವಾಕ್ಯವನ್ನ ನೇಹನ ನಾಸ್ತಿ ಕಿಂಚನ ಅಂತ ನೀವು ತೋರಿಸಿ ಪ್ರಪಂಚಕ್ಕೆ ಬಾಧ ಹೇಳಬೇಕು ಅಂತ ಹೇಳಿದ್ರೆ, ಪ್ರಪಂಚದ ಒಳಗೆ ಒಂದಾದಂತಹ ಯಾವುದದು ವಾಕ್ಯವೂ ಕೂಡ ಬಾಧಿತ ಆಯ್ತು. ವಾಕ್ಯ ಬಾಧಿತ ಆದ್ರೆ ವಾಕ್ಯದಿಂದ ಬರುವ ಅರ್ಥವೂ ಬಾಧಿತ ಆಗಿ ಪ್ರಪಂಚ ಸತ್ಯ ಆಗ್ಬೇಕಾದಿತ್ತು. ಇದು ನಾವು ಜಿಜ್ಞಾಸಾಧಿಕರಣ, ಮೊದಲನೇ ಅಧ್ಯಾಯ ಜಿಜ್ಞಾಸಾಧಿಕರಣದಲ್ಲಿ ಈ ಪಾಯಿಂಟ್ ಅನ್ನು ಹೇಳಿದ್ದೇವೆ ಅವರಿಗೆ ಸ್ಪಷ್ಟವಾಗಿ ವಿಷಯ ತಗೊಂಡು ಬಂದು. ಅದಕ್ಕೆ ಮತ್ತೆ ಅದರ ಚರ್ಚೆ ಈಗ ಮಾಡಲ್ಲ ಅಂತಂದ್ರು ಟೀಕಾಕೃತ್ಪಾದರು. ಇಲ್ಲ, ಇದನ್ನೇ ತದಿದಮಾಹ ಹಿಶಬ್ದೇನ, ಮೊದಲನೇ ಅಧ್ಯಾಯದಲ್ಲಿ ಇಷ್ಟು ವಿಚಾರ ಮಾಡಿದ್ದೇವೆ ನಾವು ಅಂತ ತೋರಿಸ್ಲಿಕ್ಕೆ. ಹಿ ಅಂದ್ರೆ ಬಾಧಾಭಾವತ ಏವ ಹಿ ಅಂತ ಹಿಶಬ್ದದಿಂದ ಹೇಳಿದರು. ಅನೇನ ಆಕ್ಷೇಪಿಕ ಅಸಿದ್ಧಿಶ್ಚ ಉಕ್ತಾ ಭವತಿ. ಇದರಿಂದ ಏನು ಹೇಳ್ದಂಗಾಯ್ತು? ಆಕ್ಷೇಪಿಕ ಅಸಿದ್ಧಿ. ಅವರು ಅರ್ಥಾಪತ್ತಿಯನ್ನು ಹೇಳುವಾಗ ಯಾವುದನ್ನ ಆಕ್ಷೇಪಿಕ ಅಂತ ಇಟ್ಟುಕೊಂಡಿದ್ರೋ ಅದೇ ಸಿದ್ಧ ಆಗಿಲ್ಲ ಅಂತ ಆಯ್ತು. ಅನಿರ್ವಾಚ್ಯತ್ವ ಸಿದ್ಧ ಮಾಡ್ಲಿಕ್ಕೋಸ್ಕರ ಒಂದು ಅರ್ಥಾಪತ್ತಿ ಹೇಳಿದ್ರಲ್ಲ ಅವರು. ಪ್ರಪಂಚವು ಒಂದು ವೇಳೆ ಸತ್ತಾದ್ರೆ ಬಾಧ ಬರದೆ ಹೋಗ್ಬೇಕಾದೀತು
अच्छा ಬಾಧ ಬರದೇ ಹೋಗ್ಬೇಕಾದೀತು ಅನ್ನೋ ಪಾಯಿಂಟ್ ಇಟ್ಕೊಂಡೆ ತಾನೇ ಅನಿರ್ವಾಚ್ಯತ್ವವನ್ನು ಸಾಧನೆ ಮಾಡ್ಲಿಕ್ಕೆ ಹೋಗಿದ್ದವರು. ಹೌದು ಹೌದು ಆ ಬಾಧ ಬರದೇ ಹೋಗ್ಬೇಕಾದೀತು ಅಂತ ಅನ್ನೋದೇ ಇನ್ನೂ ಸಿದ್ಧ ಆಗಿಲ್ಲ. ಆಗಿಲ್ಲ ಆಗಿಲ್ಲ ಹೌದು ಮೇಲಾಗಿ ನಾವು ಮೊದಲನೇ ಅಧ್ಯಾಯದಲ್ಲಿ ಅದನ್ನು ಸ್ಪಷ್ಟಪಡಿಸಿದ್ದೇವೆ. ನೇಹನ ನಾಸ್ತಿ ಕಿಂಚನ ಅನ್ನೋ ವಾಕ್ಯಕ್ಕೆ ಬಾಧ ಬಂದು ವಾಕ್ಯದ ಅರ್ಥವು ಬಾಧಿತ ಅಂತಾಗಿ ಪ್ರಪಂಚ ಸತ್ಯ ಆಗಬೇಕಾದೀತು ಅಂತ ಹಿಂದೆ ಹೇಳಿ ತೋರಿಸಿದ್ದೇವೆ. अच्छा ಇದು ಆಕ್ಷೇಪಿಕ ಅಸಿದ್ಧಿಯನ್ನು ಹೇಳ್ದಂಗಾಗಿದೆ ಇಲ್ಲಿ ಅಂತ ಸ್ಪಷ್ಟಪಡಿಸಿದ್ರು ಭಗವತ್ಪಾದ अच्छा ಟೀಕಾಕೃತ್ಪಾದ. ಅನೇನ ಅಂದ್ರೆ ಇಷ್ಟಾಪತ್ತಿಯನ್ನ ನಾವು ಅವರಿಗೆ ಹೇಳಿದ್ರಿಂದ ಆಕ್ಷೇಪಿಕ ಅಸಿದ್ಧಿ ಅಂತಂದ್ರೆ ಸತ್ವಾಭಾವ ಆಕ್ಷೇಪಕವಾದಂಥ ಏನು ಬಾಧ ಇದೆ ಅದು ಅಸಿದ್ಧ ಆಗಿದೆ. ಬಾಧ ಇನ್ನೂ ಸಿದ್ಧ ಆಗಿಲ್ಲ ಅಂತ ಆಯ್ತು ತಾನೆ. ಮತ್ತೆ ಹೌದು ಹೌದಾ ಬಾಧ ಇಬ್ಬರ ಮತದಲ್ಲಿಯೂ ಸಿದ್ಧವಾಗಿದ್ರೆ ಬಾಧ ಬರದೇ ಹೋಗ್ಬೇಕಾದೀತು ಅಂತ ನೀವು ಆಮೇಲೆ ಅದನ್ನು ಆಕ್ಷೇಪ ಮಾಡಿ अच्छा ಆಮೇಲೆ ಮುಂದುವರಿಸಬೇಕಾಗಿತ್ತು, ಅನಿರ್ವಾಚ್ಯತ್ವವನ್ನು ಒಪ್ಕೊಳ್ಬೇಕು ಅಂತ. ಅದೇ ಸಿದ್ಧ ಆಗಿಲ್ಲ. ಇದು ನಮ್ಮ ಅಭಿಪ್ರಾಯ. ಈ ವಿಷಯದಲ್ಲಿ ಅವ್ರೇನ್ ಮಾಡ್ತಾರೆ ಈಗ ಅಂದ್ರೆ, ಹಾಗಲ್ಲ, ಪ್ರಪಂಚಕ್ಕೆ ಬಾಧ ಅನ್ನೋದು ಶ್ರುತಿಯಿಂದ ಸಿದ್ಧ ಆಗದೆ ಅಂದ್ರೆ ಬೇಡ, ಅನುಮಾನದಿಂದ ಸಿದ್ಧ ಆಗ್ತದೆ ಅಂತ ಶುರು ಮಾಡಿದ್ರು. ನೋಡಿ, ಪ್ರಪಂಚಕ್ಕೆ ಬಾಧ ಯಾವುದರಿಂದ ಸಿದ್ಧ ಮಾಡ್ತೀವಿ ಅಂದ್ರು? ಅನುಮಾನ ಸ್ಥಿತಿ ಆಗಬೇಕು. ಅನುಮಾನದಿಂದ ಮಾಡ್ತೀವಿ. ಯಾವುದು? ವಿಮತಂ ಬಾಧ್ಯಂ ದೃಶ್ಯತ್ವಾತ್ ಭ್ರಾಂತಿವತ್ ಇತಿ ವಿಯದಾದೋ ಬಾಧ ಪ್ರಮಿತಃ. ಈ ಅನುಮಾನದ ಮೇಲೆ ಈಗ ಬಹಳಷ್ಟು ಅವರು ನೈರ್ಭರ್ಯವನ್ನು ಇಟ್ಟುಕೊಂಡು ಮಾತನಾಡ್ತಾರೆ ಪ್ರತಿವಾದಿಗಳು. ವಿಮತಂ ಪಕ್ಷ ನಿರ್ದೇಶ, ಬಾಧ್ಯಂ ಸಾಧ್ಯ ನಿರ್ದೇಶ, ದೃಶ್ಯತ್ವಾತ್ ಅಂತ ಹೇತು ನಿರ್ದೇಶ, ಭ್ರಾಂತಿಯನ್ನು ಉದಾಹರಣೆ ಕೊಟ್ಟು, ಇದಂ ರಜತಂ ಅಯಂ ಸರ್ಪ, ಈ ಭ್ರಾಂತಿಯೇ ಉದಾಹರಣೆ. ಈ ಇದಂ ರಜತಂ ಅನ್ನುವಂಥ ಭ್ರಾಂತಿ ದೃಶ್ಯತ್ವ ಉಳ್ಳದ್ದಾಗಿದೆ, ದೃಶ್ಯ ಆಗಿದೆ, ಹಾಗೆ ಬಾಧ್ಯನೂ ಆಗಿದೆ. ಪ್ರಪಂಚ, ಈಗೇನ್ ಪ್ರಪಂಚ ಇದೆ ಇದು ಕೂಡ ದೃಶ್ಯ ಆಗಿದೆ ಅಂದ್ಮೇಲೆ ಇದು ಕೂಡ ಬಾಧ್ಯ ಆಗಿರಬೇಕು. ಇದು ಬಾಧ್ಯತ್ವದ ವಿಷಯದಲ್ಲಿ ಶ್ರುತಿಯನ್ನು ಮೊದಲು ಪ್ರಮಾಣ ಕೊಟ್ರೆ ಮೊದಲನೇ ಅಧ್ಯಾಯದಲ್ಲಿ ನಿರಾಕರಣೆ ಮಾಡಿದ್ದೇವೆ ಅಂತಂತೀರಿ. ಅನುಮಾನವನ್ನಂತೂ ನಿರಾಕರಣೆ ಮಾಡಿದ್ದಿಲ್ಲಲ್ಲ, ಅದಕ್ಕೆ ಅನುಮಾನವನ್ನು ಪ್ರಮಾಣ ಕೊಡ್ತೇವೆ ಅಂತಂದ್ರೆ ಅದಕ್ಕೆ ಉತ್ತರ ಏನಿಲ್ಲ. ವಿಯದಾದೋ ಬಾಧ ಪ್ರಮಿತಃ, ಹೀಗೆ ಅನುಮಾನದಿಂದ ಬಾಧ ಪ್ರಪಂಚದಲ್ಲಿ ಪ್ರಮಿತವಾಗಿದೆ ಅಂತ ನಮ್ಮ ಅಭಿಪ್ರಾಯ ಅಂತ ಅವ್ರು ಹೇಳಿದ್ರಿ ಪ್ರತಿವಾದಿಗಳು. ಅದಕ್ಕೂ ಭಗವತ್ಪಾದರು ಉತ್ತರ ಕೊಡ್ತಾರೆ, ನಹಿ ಭ್ರಾಂತಾವಪಿ ಹೇಳಬೇಕು. ಬಾಧೋ ಅವಗಮ್ಯತೆ ತಸ್ಮಾತ್ ದೃಷ್ಟಾಂತ ಸಾಧ್ಯ ವಿಕಲ ಇತ್ಯರ್ಥ. ಭ್ರಾಂತಾವಪಿ ಅಂತಂದ್ರಿಂದ ಅವ್ರು ಮಾಡಿದಂಥ ಏನು ಯುಕ್ತಿ ಇದೆ, ಅನುಮಾನ ಇದೆ, ಅಲ್ಲಿ ಉದಾಹರಣೆಯಾಗಿ ಕೊಟ್ಟದ್ದು ಭ್ರಾಂತಿಯನ್ನೇ ತಾನೆ. ಭ್ರಾಂತಿಯು ಬಾಧಿತ ಅಂತ ಆದದ್ದಿಲ್ಲ. ಹಾಗಾಗಿ ನಿಮ್ಮ ಅನುಮಾನದ ಸಾಧ್ಯ ಬಾಧ್ಯತ್ವ ಭ್ರಾಂತಿಯಲ್ಲಿ ಬರಲ್ಲ ಅಂತ ಉತ್ತರ. ಸಾಧ್ಯ ವೈಕಲ್ಯ ನಹಿ ಭ್ರಾಂತಾವಪಿ ಬಾಧೋ ಅವಗಮ್ಯತೆ ಅಂದ್ರಿಂದ ಸಾಧ್ಯ ವೈಕಲ್ಯ ಹೇಳಿದ್ರು. ದೃಷ್ಟಾಂತೆ ಸಾಧ್ಯ ವೈಕಲ್ಯ. ಅನುಮಾನ ಅಂತ ಮಾಡಿದಾಗ ದೃಷ್ಟಾಂತದಲ್ಲಿ ಸಾಧ್ಯ ಹೇತು ಎರಡೂ ಬರಬೇಕಲ್ವಾ? ಅವ್ರು ಮಾಡಿದ ಅನುಮಾನ ವಿಮತಂ ಬಾಧ್ಯಂ ದೃಶ್ಯತ್ವಾತ್ ಭ್ರಾಂತಿವತ್ ಅಂತ ಅವ್ರು ಮಾಡಿದ್ರು ಅನುಮಾನ. ಅದರಲ್ಲಿ ಭ್ರಾಂತಿ ದೃಷ್ಟಾಂತ ಕೊಟ್ಟಿದ್ರು, ಅಲ್ಲಿ ಬಾಧ್ಯತ್ವ ಅನ್ನುವ ಸಾಧ್ಯ ಬರಲಿಲ್ಲ. ಈಗ ಭ್ರಾಂತಿ ಬಾಧಿತ ಆಗಲ್ಲ ಅಂತಾರೆ ಭಗವತ್ಪಾದರು, ಭ್ರಾಂತಿಗೆ ಬಾಧೆ ಇಲ್ಲ ಅಂತಿದ್ದಾರೆ. ಬಹಳ ಆಶ್ಚರ್ಯ ಆಯ್ತು. ಲೋಕದಲ್ಲೆಲ್ಲ ಭ್ರಾಂತಿಗೆ ಬಾಧೆ ಇದೆ ಅಂತ ಎಲ್ಲಾ ದಾರ್ಶನಿಕರು ಒಪ್ಪಿದ್ದೇ ಅಲ್ವಾ? ಅದಕ್ಕೆ ಕಥಮಿತಿ ಚೇತ್ ಇದು ಹೇಗೆ ಮಾತನಾಡಿದ್ರು? ವಕ್ತವ್ಯಂ, ಅಲ್ಲಿ ಸ್ವಲ್ಪ ವಿಮರ್ಶೆ ಮಾಡಿ. ಭ್ರಾಂತಿ ಬಂದಿದೆ ನಿಜ, ಆ ಭ್ರಾಂತಿಯಲ್ಲಿ ಯಾವ ಅಂಶ ಬಾಧಿತ ಯಾವ ಅಂಶ ಬಾಧಿತ ಅಲ್ಲ ಅನ್ನೋದ್ರದ್ದು ಅನಾಲಿಸಿಸ್ ಮಾಡ್ಬೇಕಲ್ಲ ನಾವು ನೀವೀಗ. ನೋಡಿ ಹೇಳ್ತಾರೆ, ವಕ್ತವ್ಯಂ ತರ್ಹಿ ಕಸ್ಯ ಬಾಧ ಇತಿ. ಹಾಗಾದ್ರೆ ಬಾಧ ಯಾವುದಕ್ಕೆ ಅಂತ ಹೇಳಬೇಕಷ್ಟೇ, ಜವಾಬ್ದಾರಿ ಇದೆ ಇದು ಎಲ್ಲ ದಾರ್ಶನಿಕರಿಗೂ. ಅದಕ್ಕೆ ನಮ್ಮ ಪ್ರಕಾರ ಏನು ಅನ್ನೋ ಅಭಿಪ್ರಾಯ ಮೊದಲು ಹೇಳದೆ ವಿಕಲ್ಪ ಮಾಡಿ ವಿವರಣೆ ಮಾಡ್ತಾರೆ. ಏನಂತ? ಕಿಂ ಜ್ಞಾನಸ್ಯ ಬಾಧ ಉತ ವಿಷಯಸ್ಯ ಬಾಧ. ಬಹಳ ದೊಡ್ಡ ಚರ್ಚೆ ಇದು. ಏನು, ಒಂದು ಭ್ರಾಂತಿ ಅಂತ ಬಂದಾಗ ಮುಂದೆ ಬಾಧಕ ಜ್ಞಾನ ಬಂದ್ರೆ ಹಿಂದೆ ಬಂದ ಜ್ಞಾನಕ್ಕೆ ಬಾಧ ಹೇಳಿದ್ವಿ ಅಂತ ಅರ್ಥನೋ, ಅಥವಾ ಹಿಂದೆ ಬಂದ ಜ್ಞಾನದಲ್ಲಿ ವಿಷಯಕ್ಕೆ ಬಾಧ ಹೇಳಿದ್ವಿ ಅಂತ ಅರ್ಥ?
ಅಚ್ಚೆ ಅಚ್ಚೆ ಅಲ್ವಾ? ಈಗ ಅಯಂ ಸರ್ಪ ಅಂತ ಒಂದು ಹಗ್ಗ ನೋಡಿ ಹಾವು ಅಂತ ಭ್ರಮೆ ಬಂತು. ಹೌದು ಅಚ್ಚೆ. ಭ್ರಮೆ ಬಂತು ಅಂದ್ರೇನು? ಭ್ರಾಂತಿ ಜ್ಞಾನ ರೂಪ ಆದ್ರಿಂದ ಅಂತಃಕರಣದಲ್ಲಿ ಭ್ರಮೆ ಬಂದಿರ್ತದೆ. ಆ ಭ್ರಮೆಯಲ್ಲಿ ವಿಷೀಕರಿಸಿದ್ದು ಇದಂ ಅಂತ ಒಂದು ಅಂಶ, ರಜತ ಅಥವಾ ಸರ್ಪ ಅಂತ ಒಂದು ಅಂಶ, ಎರಡು ಅಂಶ ವಿಷೀಕರಿಸ್ತದೆ. ಅಂದ್ರೆ ಅದನ್ನ ಪ್ರಕಾರಾಂಶ ವಿಶೇಷ್ಯಾಂಶ ಅಂತ ಕರಿತೀವಿ. ಈ ಯಾವ ವಿಷಯಕ್ಕೆ ಬಾಧನೋ ಜ್ಞಾನಕ್ಕೆ ಬಾಧ. ನೋಡಿ ಹೇಳ್ತಾರೆ, ಕಿಂ ಜ್ಞಾನಸ್ಯ ಉತ ವಿಷಯಸ್ಯ ಬಾಧ ನಾದ್ಯ. ಜ್ಞಾನಕ್ಕೆ ಬಾಧ ಅಂತ ಹೇಳಿಕ್ ಬರಲ್ಲ. ಯಾಕೆ? ಅಧಿಷ್ಠಾನ ಜ್ಞಾನ ನಾಸ್ಯತ್ವ ಲಕ್ಷಣಸ್ಯ ಪದಾಭಿಮತಸ್ಯ ಬಾಧಸ್ಯ ತತ್ರ ಸ್ವಭಾವ ಭಂಗುರೆ ಅಭಾವಾತ್. ಇದನ್ನು ಪಾಠ ಮಾಡಿದ್ದೆ, ಸ್ವಲ್ಪ ಗಮನಿಸಿ. ಜ್ಞಾನ ಯಾವಾಗಲೂ ಕೂಡ ಮನುಷ್ಯನ ಹೃದಯದಲ್ಲಿ ಹುಟ್ಟುಕೊಳ್ತದೆ. ಹುಟ್ಟಿದ ಜ್ಞಾನ ಹೇಗೆ ಅದು ನಾಶವಾಗ್ತದೆ ಅಂದ್ರೆ, ಒಂದು ಸರೋವರದಲ್ಲಿ ಎಷ್ಟೋ ಬಾರಿ ಗುಳ್ಳೆಗಳು ಹುಟ್ಟುತ್ತವೆ. ಹುಟ್ಟಿದ ಗುಳ್ಳೆಗಳು ತಾನಾಗೆ ಸ್ವಲ್ಪ ಹೊತ್ತಿದ್ದು ನಾಶ ಆಗ್ತಾವೋ ಇಲ್ಲ? ಗುಳ್ಳೆ ನೀರಿನಲ್ಲಿ ಹುಟ್ಟಿದ್ದು ನಾಶ ಆಗಲಿಕ್ಕೆ ಕಾರಣವೇ ಇಲ್ಲ ಅಲ್ಲಿ. ಹಾಗೆ ಪ್ರಕೃತದಲ್ಲಿಯೂ ಕೂಡ ಆತ್ಮನ ಅಂತಃಕರಣದ ಆಸಾರ ಸರೋವರದಲ್ಲಿ ಹುಟ್ಟುವ ಜ್ಞಾನ ಅದು ಸ್ವಭಾವ ಭಂಗುರ. ಅಂದ್ರೆ ಅದು ಗುಳ್ಳೆಯಂತೆ ನಾಶ ಆಗ್ತದಷ್ಟೆ. ಅದು ಬಿಟ್ಟು ನೀವು ಹೇಳುವಂತಹ ಅಧಿಷ್ಠಾನ ಜ್ಞಾನದಿಂದ ನಾಶ ಆಗ್ತದೆ ಅನ್ನೋ ಪ್ರಕ್ರಿಯೆ ಕೂಡಿಸ್ಲಿಕ್ಕೆ ಬರಲ್ಲ. ಕೆಲವರು ಹಾಗೆ ಹೇಳಿದ್ದಾರೆ. ಮೊದಲು ಇದಂ ರಜತಂ ಅಂತ ಭ್ರಮೆ ಬಂತಂತೆ. ಆ ಭ್ರಮೆ ಮುಂದೆ ನೇದಂ ರಜತಂ ಅನ್ನೋ ಜ್ಞಾನದಿಂದ ನಾಶ ಆಗಿಬಿಡ್ತಂತೆ. ನಾಶ ಆಯ್ತು ಅಂತ ಅಂದ್ರೆ ಮುಂದೆ ಬಂದದ್ದು ಅಧಿಷ್ಠಾನ ಜ್ಞಾನ. ಅಧಿಷ್ಠಾನ ಅಂದ್ರೆ ಶುಕ್ತಿ. ಅಲ್ಲಿರುವ ಶುಕ್ತಿಯ ಜ್ಞಾನ ಬಂದ ಕೂಡಲೇ ಶುಕ್ತಿ ಜ್ಞಾನ ಹಿಂದೆ ಬಂದ ರಜತ ಜ್ಞಾನವನ್ನ ನಾಶ ಮಾಡಿತು ಅಂತಾರೆ. ಏನ್ ನಾಶ ಅಂದ್ರೆ ಏನ್? ಅದನ್ನ ಕೋಲ್ ತಗೊಂಡು ಹೊಡಿತಾ, ಹಾವು ಬಂದಾಗ ಜೋರಾಗಿ ಕೋಲ್ ತಗೊಂಡು ಹಿಂಗ್ ಓಡಿಸ್ತಾರಲ್ಲ, ಹಂಗೇನಾದ್ರೂ ಅಂತಃಕರಣದೊಳಗೆ ಇದಂ ರಜತಂ ಅನ್ನೋ ಜ್ಞಾನ ಅನ್ನೋ ಹಾವನ್ನ ನೇದಂ ರಜತಂ ಅನ್ನುವಂತಹ ಜ್ಞಾನದ ಕೋಲ್ ಓಡಿಸ್ತು ಅಂತ ನನ್ನದು ಹಂಗಾಗ್ತದ? ಅದಾಗಲ್ಲ. ಯಾಕೆಂದ್ರೆ ಇದಂ ರಜತಂ ಅನ್ನೋ ಜ್ಞಾನವೇ ಸ್ವಭಾವ ಭಂಗುರ. ಅಂದ್ರೆ ಗುಳ್ಳೆ ಹೇಗೆ ತಾನೇ ಹುಟ್ಟಿ ತಾನೇ ನಾಶ ಆಗ್ತದೋ ಅದು ಅಂತ ಅರ್ಥ. ಜ್ಞಾನ ಅಂತ ಹೆಸರು ಇಡೋದು ಸ್ವಲ್ಪ ಅಷ್ಟು ಸಮಂಜಸ ಅಲ್ಲ ಅಂತ ಅದಕ್ಕೆ ಮುಂದೆ ಬರ್ತಾರೆ. ಈಗ ಅದನ್ನ ಹೇಳ್ಬೇಕಾಗಿದೆ, ಅದು ಹೆಂಗ್ ವ್ಯವಹಾರ ಮಾಡ್ತಿದ್ದಾರೆ ಲೋಕದಲ್ಲಿ ಅನ್ನೋದನ್ನು ಎಕ್ಸ್ಪೋಸ್ ಮಾಡ್ಲಿಕ್ಕೆ ಇಷ್ಟೆಲ್ಲ ಚರ್ಚೆ ಮಾಡ್ತಿದ್ದಾರೆ ಈಗ. ಅನ್ಯಥಾ ಪ್ರಮಿತೇರಪಿ ತತ್ಪ್ರಸಂಗ ಆತಂತಾರೆ. ಹಂಗು ಒಂದು ವೇಳೆ ಅಧಿಷ್ಠಾನ ಜ್ಞಾನದಿಂದ ನಾಶವಾಗೋದು ಹಿಂದಿನ ಜ್ಞಾನ ಅಂತ ಆಗಿಬಿಟ್ರೆ ಯಾವುದೋ ಒಂದು ಒಳ್ಳೆಯ ಜ್ಞಾನ ಬರ್ತದೆ. ಇದು ಮೊಬೈಲು, ಇದು ಮೌಸು ಅಂತ ಪ್ರಮಿತ ಜ್ಞಾನನೂ ಬರ್ತದೆ. ಆ ಜ್ಞಾನ ಬಂದ್ಮೇಲೆ ಇದು ಪುಸ್ತಕ ಅಂತ ಮತ್ತೊಂದು ಜ್ಞಾನ ಬರ್ತದೆ. ಆ ಮುಂದೆ ಬರೋ ಜ್ಞಾನ ಹಿಂದೆ ಬರೋ ಜ್ಞಾನವನ್ನು ನಾಶ ಮಾಡಿರ್ತದ ಅಲ್ವಾ? ಅದು ಸರಿ ಆಗ್ತದೆ? ಇದು ಪ್ರಾಕ್ಟಿಕಲ್ ಆಗಿ ವಿಚಾರ ಮಾಡಿದ್ರೆ ಪ್ರಮಿತವಾದ ಜ್ಞಾನವು ಯಥಾರ್ಥ ಜ್ಞಾನವು ಕೂಡ ನಾಶವಾಗ್ತದೆ ಅಂತ ಆಗ್ಬೇಕಾದೀತು. ಅದಕ್ಕೆ ಹಂಗೆ ಹೇಳಬಾರ್ದು. ಮತ್ತೊಂದು, ಯಾರು ಈಗ ಪ್ರತಿವಾದಿಗಳಾಗಿದ್ದಾರಲ್ಲ, ಪ್ರಪಂಚವು ಸುಳ್ಳು, ಪ್ರಪಂಚ ಬಾಧಿತ ಆಗ್ತದೆ, ಬ್ರಹ್ಮ ಒಬ್ಬನೇ ಸತ್ಯ ಅಂತ ಈಗ ಅನ್ನೋರು ಪ್ರತಿವಾದಿಗಳಾಗಿದ್ದಾರೆ. ಆ ಪ್ರತಿವಾದಿಗಳ ಮತದಲ್ಲಿ ಏನು ಹೇಳ್ತಾರೆ ಗೊತ್ತೇನು? ಜ್ಞಾನದ ಬಗ್ಗೆ ಅವರ ಪ್ರಕಾರ ಜ್ಞಾನ ಅಂದ್ರೆ ಅದು ಸಾಕ್ಷಿ ಚೈತನ್ಯ ಅಂತ ಹೇಳಿದ್ದಾರೆ. ಈ ಸಾಕ್ಷಿ ಚೈತನ್ಯವನ್ನು ಒಪ್ಪಿಕೊಂಡಿದ್ದಾರೆ, ಸಾಕ್ಷಿ ಅಂತ ಅಂದಿದ್ದಾರೆ. ವಿಚಿತ್ರ ಅಂದ್ರೆ ಜ್ಞಾನ ಎಲ್ಲ ಸಾಕ್ಷಿ ಅಂತ ಆದ್ಮೇಲೆ ಸಾಕ್ಷಿ ನಿತ್ಯ, ನಾಶವೇ ಇಲ್ಲ ಅದಕ್ಕೆ. ನೋಡಿ, ಅವ್ರದೇ ಮತದಲ್ಲಿ ಅವ್ರದೇ ವಿಷಯ ವಿಚಾರ ಮಾಡ್ಲಿಕ್ಕೆ ಹೋದ್ರೆ ಅಸಂಗತ ಇದೆ, ವಿರುದ್ಧ ಇದೆ ಅಂತ ತೋರಿಸ್ತಾರೆ ಟೀಕಾಕೃತ್ಪಾದ. ನೋಡಿ, ಸಾಕ್ಷಿ ಪ್ರಮತೆ ಪರಮತೆ ಜ್ಞಾನಸ್ಯ ಸಾಕ್ಷಿತ್ವೇನ, ಪರಮತದಲ್ಲಿ ಜ್ಞಾನ ಸಾಕ್ಷಿ ರೂಪ ಅಂತ ಒಪ್ಪಿಕೊಂಡಿದ್ದಾರೆ. ವಿನಾಶವೇ ಹೇಳಲಿಕ್ಕೆ ಬರಲ್ಲ, ವಿನಾಶವೇ ಹೇಳಲಿಕ್ಕೆ ಬರಲ್ಲ. ಅದಕ್ಕೆ ಮೊದಲನೇ ಪಕ್ಷ ಜ್ಞಾನಕ್ಕೆ ನಾಶ ಆಗ್ತದೆ, ಅಧಿಷ್ಠಾನ ಜ್ಞಾನದಿಂದ ಇದಂ ರಜತಂ ಅನ್ನೋ ಜ್ಞಾನ ನಾಶ ಆಗ್ತದೆ ಅಂತ ಜ್ಞಾನಕ್ಕೆ ಬಾಧ ಅಂತ ಹೇಳುವ ಮೊದಲನೇ ಪಕ್ಷ ಸರಿಯಲ್ಲ. ಎರಡನೇ ಪಕ್ಷಕ್ಕೆ ಬರಬೇಕು, ಎರಡನೇ ಪಕ್ಷ ದ್ವಿತೀಯಂ ಪ್ರತಿಷೇಧತಿ. ಎರಡನೇ ಪಕ್ಷವೂ ಸರಿಯಲ್ಲ. ಜ್ಞಾನದಲ್ಲಿ ವಿಷಯವಾದದ್ದಕ್ಕೆ ನಾಶ ಆಗ್ತದೆ ಅನ್ನೋ ತಾನೇ ಎರಡನೇ ಪಕ್ಷ. ಜ್ಞಾನದಲ್ಲಿ ವಿಷಯಗಳು ಎರಡು,
ವಿಷಯವೂ ಎರಡಾಗ್ಬಿಟ್ಟಿದೆ. ಈ ಕಡೆ ಇದಂ ಅಂತ ಒಂದು, ಇದಂ ರಜತಂ. ರಜತಂ ಅಂತ ಇನ್ನೊಂದು. ಆ ಎರಡು ಅಂಶದೊಳಗೆ ಯಾವುದಕ್ಕೆ ಬಾಧ ನೋಡಿ ಹೇಳ್ತಾರೆ. ಇದು ಚರ್ಚೆ ಅಂದ್ರೆ ಅನಾಲಿಸಿಸ್ ಮಾಡೋದು ಅಂದ್ರೆ ಇದು ನೋಡಿ. ಅನುವ್ಯಾಖ್ಯಾನ ಹೇಳಬೇಕು. ವಿಷಯಸ್ಯ ಕುತೋ ಬಾಧೋ ವಿಷಯಸ್ಯ ಕುತೋ ವಿದ್ಯಮಾನಂ ಹಿ ಬಾಧ್ಯತೆ. ವಿದ್ಯಮಾನಂ ಅನುವ್ಯಾಖ್ಯಾನ ಎಷ್ಟು ಸರಸವಾಗಿದೆ ನೋಡಿ. ಅಲ್ಲಪ್ಪ, ವಿಷಯಸ್ಯ ಕುತೋ ಬಾಧ ಅಂತಾರೆ ಭಗವತ್ಪಾದರು. ವಿಷಯಕ್ಕೆ ಎಲ್ಲಿಂದ ಬಾಧ ತರ್ತೀಯೋ? ವಿಷಯ ಬಾಧ ಆಗ್ತದ? ವಿಷಯ ಅಂದ್ರೆ ಯಾವ ವಿಷಯ ಹೇಳಬೇಕು? ಇದಂ ಪದಾರ್ಥವೋ ರಜತವೋ? ಎರಡಕ್ಕೂ ಬಾಧ ಇಲ್ಲ ನೋಡಿ ಹೇಳ್ತಾರೆ. ನ ಕುತೋಪಿ ಇತ್ಯರ್ಥ. ವಿಷಯಕ್ಕೆ ಕುತೋ ಬಾಧ ಅಂತ ಪ್ರಶ್ನಿಸಿದ್ದಾರೆ ಭಗವತ್ಪಾದರು, ಆಕ್ಷೇಪಿಸಿದ್ದಾರೆ. ಅಂದ್ರೆ ಯಾವ ರೀತಿಯಿಂದಲೂ ವಿಷಯಕ್ಕೆ ಬಾಧವನ್ನ ನೀವು ಹೇಳಲಿಕ್ಕೆ ಸಾಧ್ಯ ಇಲ್ಲ, ನಿರೂಪಿಸ್ಲಿಕ್ಕೆ ಬರಲ್ಲ. ಯಾಕೆ? ಕುತ ಇತಿ ಚೇತ್, ಕುತೋ ನ ಇತಿ ಚೇತ್, ಅದಕ್ಕೆ ಹೇಳ್ತಾರೆ. ಯಾಕೆ ನೋಡಿ. ವಿಷಯ ಕಹ ಅಭಿಮತಃ. ವಿಷಯ ಅಂತ ನಿಮ್ಮ ದೃಷ್ಟಿಯಲ್ಲಿ ಯಾವುದನ್ನು ತಿಳಿತೀರಿ? ಒಂದು ಶುಕ್ತಿಯನ್ನ ಹೇಳಬೇಕು ಅಲ್ವಾ? ಇದಂ ಪದಾರ್ಥ ಶುಕ್ತಿ, ಅಥವಾ ರಜತವನ್ನು ಹೇಳಬೇಕು, ಆರೋಪಿತವಾದದ್ದು. ಆ ಎರಡರೊಳಗೆ ಯಾವುದಕ್ಕೆ ಬಾಧ ನೋಡಿ ಹೇಳಿ. ಶುಕ್ತ್ಯಾದಿಹಿ ಕಿಂವಾ ರಜತಾದಿಹಿ. ವಿಷಯ ವಿಷಯತ್ವೇನ ಅಭಿಮತಃ. ವಿಷಯ ಕಹ ಅಭಿಮತಃ? ಶುಕ್ತ್ಯಾದಿಹಿ ಕಿಂವಾ ರಜತಾದಿಹಿ. ಯಾವ್ದಕ್ಕೆ ಬಾಧ ಹೇಳ್ತೀರಿ ಅಂತ ಕೇಳ್ತಾರೆ. ಅದಕ್ಕೆ ಅವ್ರ ಬಾಯಲ್ಲಿ ಬರೆಸ್ಬೇಕಲ್ಲ. ಆದ್ದೇ ಶುಕ್ತ್ಯಾದಿಯನ್ನು ನಾವು ವಿಷಯ ಅಂತ ಇಟ್ಟುಕೊಂಡು ಅದಕ್ಕೆ ಬಾಧ ಬರ್ತದೆ ಅಂತ ಹೇಳ್ತೇವೆ. ನೇದಂ ರಜತಂ ಅನ್ನೋ ಜ್ಞಾನದಿಂದ ಅಂತ ತರಬೇಕೀಗ. ಅದು ಪುತ್ರ ಆದ್ದೇ ಹೇತು ಮಹಾ ನೋಡಿ. ಮೊದಲನೇದಕ್ಕೆ ಕಾರಣ ಹೇಳ್ತಾರೆ. ವಿದ್ಯಮಾನಂ ಹಿ ಹಿ ಅಂದ ನಹಿ ವಂದ್ಯಾ ಸುತೋ ವದ್ಯೋ ಹೇಳಬೇಕು. ನಹಿ ವಂದ್ಯಾ ಸುತೋ ವದ್ಯೋ ಯಜ್ಞದತ್ತೋ ಹಿ ಬಾಧ್ಯತೆ. ಯಜ್ಞದತ್ತೋ ಹಿ ಬಾಧ್ಯತೆ. ಇಷ್ಟಿಟ್ಕೊಳ್ಳಿ, ಇದನ್ನ ಮತ್ತೆ ನಾಳೆ ಮುಂದುವರಿಸ್ತೇನೆ. ಇದು ಒಳ್ಳೆ ವಿಚಾರ, ತುಂಬಾ ಕಠಿಣವಾದ ವಿಚಾರ. ಇಲ್ಲಿ ತನಕ ಇವತ್ತು ಅನುವಾದ ಮಾಡಿದ್ದೀನಿ. ನಾಳೆ ಮತ್ತೆ ಪುನಃ ಈ ಎರಡು ವಿಕಲ್ಪಗಳಿಗೆ ಕಾರಣ ಏನ್ ಕೊಡ್ತಾರೆ, ಎಲ್ಲಿ ನಿರಾಸ ಮಾಡ್ತಾರೆ ಅಂತ ಅನ್ನೋದನ್ನ ನೋಡೋಣ. ಹರೇ ವಿಠಲ. ನಮಸ್ಕಾರ. ಹರೇ ವಿಠಲ. ಹರೇ ವಿಠಲ. ಹರೇ ವಿಠಲ. ಹರೇ